ಅಸ್ಸಲಾಮು ಅಲೈಕುಮ್. ಹಾಯ್, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲಾ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಚೆನ್ನಾಗಿರಿ, ಖುಷಿಯಾಗಿರಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಕಮೆಂಟ್ ಮಾಡಿ. ಸೊ ನಾನು ಇವತ್ತು ಮಾಡ್ತಾಯಿದ್ದೇನೆ ಒಂದು ಶೀರ್ ಕುರ್ಮ ರೆಸಿಪಿ. ಅದು ಒಂದು ನನಗೆ ಹೇಳಿದರು, ಉಪವಾಸ ಇಡಲಿಕ್ಕೆ ಉಂಟು, ಮಾಡಿ ತೋರಿಸಿ ಅಂತ. ಸೊ ನಾನು ಸ್ವಲ್ಪ ತುಪ್ಪ ಹಾಕಿದ್ದೇನೆ. ತುಂಬ ಕೊಟ್ಟೆ ಬೀಜ ಮತ್ತು ಬಾದಾಮಿ ಎಲ್ಲ ಸ್ವಲ್ಪ ಫ್ರೈ ಮಾಡಿ. ಈ ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೇನೆ ಚಾನಲಲ್ಲಿ, ಆದರೆ ಅದು ಸ್ವಲ್ಪ ಬೇರೆ ಥರ ಇತ್ತು, ಸ್ವಲ್ಪ ಬೇರೆ ಥರ. ಮತ್ತು ಇದು 5 ಲೀಟರ್ ಹಾಲಿದ್ದು ಮಾಡ್ತಾಯಿದ್ದೇನೆ. ಅದು ದಪ್ಪ ಸೇವಿಗೆ, ಇದು ಸ್ವಲ್ಪ ಸಪೂರದ್ದು ಮಾಡ್ತಾಯಿದ್ದೇನೆ ನಾನು. ಸೊ ನಾನು ಅದೇ ತುಪ್ಪಕ್ಕೆ ಆ ಸೇವಿಗೆ ಹಾಕಿ ಗೋಲ್ಡನ್ ಕಲರ್ ಬರುವ ತನಕ ಫ್ರೈ ಮಾಡ್ತೇನೆ. ನನಗೆ ಒಬ್ಬರು ಕಮೆಂಟ್ ಮಾಡಿದರು ಮತ್ತು ಲೈವಲ್ಲಿ ಹೋಗುವಾಗ ಹೇಳಿದರು, ನಮ್ಮದು ಅಂತ ದಸರೆನ ಅದರದ್ದು ಉಪವಾಸ ಉಂಟು, ನಮಗೆ ಖೀರ್ ಮಾಡಿ ಅಂತ. ಸೊ ನೋಡಿ ನಾನು ಮಾಡ್ತಾಯಿದ್ದೇನೆ. ಮತ್ತು ಅವರು ಹೇಳಿದರು ಸಾಬಕ್ಕಿನೂ ಖೀರ್ ತೋರಿಸಿ ಅಂತ, ಅದು ನಾನು ಮಾಡ್ತೇನೆ. ಸ್ವಲ್ಪ ಬ್ರೌನ್ ಕಲರ್ ಆಗುವಾಗ 1 ಲೋಟೆ ನೀರು ಹಾಕಿ ಇದು ಬೇಯ್ತಾ ಇರಿ. ನಾನು ಅರ್ಧ kg ಸೇಮಿಗೆ ಹಾಕಿದ್ದೇನೆ. 5 ಲೀಟರ್ ಹಾಲು, ಅದಕ್ಕೆ 1 ಚೊಂಬು ನೀರು ಹಾಕಿದ್ದೇನೆ ಬೇಯಿಸಲಿಕ್ಕೆ. ಸೊ ಸ್ವಲ್ಪ ಬೆಂದ ನಂತರ ಮತ್ತೆ ಹಾಲು ಸೇರಿಸಿದರೆ ಆಯಿತು. 5 ಲೀಟರ್ ಇದು ನಾನು ತೋರಿಸ್ತಾ ಇದ್ದೇನೆ, ಪುನೊಮ್ಮೆ ಹೇಳ್ತಾ ಇದ್ದೇನೆ. 5 ಲೀಟರ್ ಹಾಲು, ಅರ್ಧ kg ಸೇವಿಗೆ ಮತ್ತು 100 ಗ್ರಾಮ್ಸು ತುಪ್ಪ ಮತ್ತು ಅರ್ಧ kg ಸಕ್ಕರೆ. ಅದು ಸ್ವಲ್ಪ ಬೇಯ್ತಾ ಬರುವಾಗ ನಾನು ಸ್ವಲ್ಪ ಕೇಸರಿ ಹಾಕ್ತಾ ಇದ್ದೇನೆ. ನೋಡಿ, ಈಗ ಸಕ್ಕರೆ ಹಾಕಿದ್ದೀನಿ ಅರ್ಧ kgದಷ್ಟು. ಅದನ್ನು ಸ್ವಲ್ಪ ಕೇಸರಿ ಹಾಕ್ತೇನೆ. ಸೊ ನನಗೆ ಸ್ವಲ್ಪ ಕೆಸರು ಹಾಕಿದ್ದೇನೆ, ಇದು ಆಪ್ಷನಲ್. ಸ್ವಲ್ಪ ಹಾಕಿದರೆ ಒಳ್ಳೆ ಟೇಸ್ಟ್ ಆಗ್ತದೆ, ಒಂದು ಸರ್ತಿ ಟ್ರೈ ಮಾಡಿ. ನಾನು ಇದರ ಮುಂಚೆ ಒಂದು ಸಾವಿಗೆದು ಹಾಕಿದ್ದೆ, ಬಟ್ ಅದು ಬೇರೆ ಸ್ಟೈಲಿಂದ ಮಾಡಿದ್ದೇನೆ, ಇದು ಸ್ವಲ್ಪ ಬೇರೆ ಸ್ಟೈಲಿಂದ ಮಾಡಿದ್ದೇನೆ. ಮತ್ತು 2 ಲವಂಗ, 1 ಏಲಕ್ಕಿ ಹಾಕಿದ್ದೇನೆ. ಸೊ ನೋಡಿ, ನಿಮಗೆ ಏಲಕ್ಕಿ ಸ್ಮೆಲ್ ಇಷ್ಟ ಇದ್ದವರು ಸ್ವಲ್ಪ ಜಾಸ್ತಿ ಹಾಕ್ಬೋದು. ನಮ್ಮ ಮನೆಯಲ್ಲಿ ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ಏಲಕ್ಕಿ ಒಂದೇ ಹಾಕಿದ್ದೇನೆ. 2 ಲವಂಗ ಹಾಕಿದ್ದೇನೆ. ಬಟ್ ಇದಕ್ಕೆ ನಾನು ದ್ರಾಕ್ಷಿ ಅಂತ ಹಾಕಲಿಲ್ಲ. ದ್ರಾಕ್ಷಿ ಎಲ್ಲ ತುಂಬ ಒಳ್ಳೆ ಬಾಯ್ಲ್ ಆಗಲಿ, ಸ್ವಲ್ಪ ಹಾಲು ಒಂದು ಕಡಿಮೆ ಥರ ಬರುವಾಗ ಬಂದ್ ಮಾಡಿದರೆ ಆಯಿತು. ನೋಡಿ, ರೆಡಿ ಆಯಿತು. ಸಿಹಿ ಎಲ್ಲ ನೋಡಿ ಎಷ್ಟು ಉಂಟಂತ, ಸಿಹಿ ಕರೆಕ್ಟ್ ಇದ್ದರೆ ಓಕೆ, ಆಫ್ ಮಾಡಿ. ಮತ್ತು ನಾನು ಒಂದು ಪೇರಳೆದ್ದು ಮಸಾಲೆ ಯಾವ ಥರ ಮಾಡೋದು ನಿಮಗೆ ರೆಸಿಪಿ ನಾನು ತೋರಿಸ್ತೀನಿ ನೋಡಿ. ಇದು ಪೇರಳೆ ಕಟ್ ಮಾಡಿದ್ದೇನೆ, ಸ್ವಲ್ಪ ಬಾಳಿದೆ, ಸ್ವಲ್ಪ ಮೆಣಸಿನ ಹುಡಿ, ಸ್ವಲ್ಪ ಆಮ್ಚೂರು, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಮತ್ತು ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ ನೋಡಿ. ಹಾಕಿ ಆ ಮಸಾಲೆ ಎಲ್ಲ ಅದಕ್ಕೆ ಹಾಕಿದರೆ ಆಯಿತು. ಲಿಂಬೆ ಇದ್ದರೆ ಸ್ವಲ್ಪ ಲಿಂಬೆ ಹಾಕಿ. ಲಿಂಬೆ ಹಾಕಿದರೆ ಆಮ್ಚೂರು ಹಾಕಬೇಡಿ, ಇಲ್ಲಾದರೆ ಆಮ್ಚೂರು ಹಾಕ್ಬೋದು. ಅದರ ಒಳಗಡೆ ಪೇರಳೆ ಹಾಕಿ ಫುಲ್ಲು ಅಂತ ಹೇಳೋದು ಮಿಕ್ಸ್ ಮಾಡಬೇಕು. ನಾನು ನೋಡಿ ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದೇನೆ ಅಂತ, ಅದೇ ಥರ ನೀವು ಮಿಕ್ಸ್ ಮಾಡಿದರೆ ಆಯಿತು. ಇವತ್ತು ನಾನು ಶೀರ್ ಕುರ್ಮ ಮತ್ತು ಪೇರಳೆದು ಮಸಾಲೆ ಯಾವ ಥರ ಮಾಡೋದು ನಿಮಗೆ ತೋರಿಸ್ತಾ ಇದ್ದೇನೆ. ಸೇಲ್ ಮಾಡೋವರಿಗೆ ಒಳ್ಳೆ ಉಂಟು, ಟ್ರೈ ಮಾಡಿ ನೋಡಿ. ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗುತ್ತೆ, ಟ್ರೈ ಮಾಡಿ. ಲಿಂಬೆ ಹಾಕಿದರೆ ಆಮ್ಚೂರು ಮಸಾಲ ಹಾಕಬೇಡಿ, ಲಿಂಬೆ ಇಲ್ಲಾದರೆ ಆಮ್ಚೂರು ಹಾಕಿ. ನೋಡಿ ಯಾವ ಥರ ಆಗಿದೆ ಅಂತ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.